ಇವತ್ತು ಫೆಬ್ರವರಿ 19, 2026ರಂದು ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ಕಂಡುಬರುತ್ತಿರುವ ಏರಿಳಿತ ಮತ್ತು ಕುಸಿತಕ್ಕೆ ಹಲವಾರು ಆಂತರಿಕ ಹಾಗೂ ಜಾಗತಿಕ ಕಾರಣಗಳಿವೆ. ಇತ್ತೀಚಿನ ವಾರಗಳಲ್ಲಿ ಮಾರುಕಟ್ಟೆ ಸಾಕಷ್ಟು ಒತ್ತಡದಲ್ಲಿದ್ದು, ಇಂದಿನ ಪರಿಸ್ಥಿತಿಯ ಸಂಪೂರ್ಣ ಪರಾಮರ್ಶೆ ಇಲ್ಲಿದೆ. 1. ಜಾಗತಿಕ ಮಾರುಕಟ್ಟೆಯ ಪ್ರಭಾವ. ಗ್ಲೋಬಲ್ ಕ್ಯೂಸ್. ಅಮೆರಿಕದ ಫೆಡರಲ್ ರಿಸರ್ವ್ನ ಬಡ್ಡಿದರ ನೀತಿಗಳು ಮತ್ತು ಜಾಗತಿಕ ಹಣದುಬ್ಬರದ ಆತಂಕಗಳು ಭಾರತೀಯ ಮಾರುಕಟ್ಟೆಯ ಮೇಲೆ ನೇರ ಪರಿಣಾಮ ಬೀರುತ್ತಿವೆ. ವಿಶೇಷವಾಗಿ ಅಮೆರಿಕದ ಮಾರುಕಟ್ಟೆಯಲ್ಲಿನ ಅಸ್ಥಿರತೆಯು ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರು ಎಫ್ಐಐ ಭಾರತೀಯ ಮಾರುಕಟ್ಟೆಯಿಂದ ಹಣವನ್ನು ಹಿಂಪಡೆಯಲು ಕಾರಣವಾಗುತ್ತಿದೆ. 2. ಬಜೆಟ್ ನಂತರದ ತೆರಿಗೆ ಪರಿಣಾಮಗಳು. ಪೋಸ್ಟ್ ಬಜೆಟ್ ಇಂಪ್ಯಾಕ್ಟ್. 2026ರ ಬಜೆಟ್ನಲ್ಲಿ ಘೋಷಿಸಲಾದ ಎಸ್ಟಿಟಿ ಸೆಕ್ಯುರಿಟೀಸ್ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಏರಿಕೆಯ ಪರಿಣಾಮ ಮಾರುಕಟ್ಟೆಯಲ್ಲಿ ಇನ್ನೂ ಮುಂದುವರಿಯುತ್ತಿದೆ. ಎಫ್&ಒ ಟ್ರೇಡಿಂಗ್. ಫ್ಯೂಚರ್ಸ್ ಮತ್ತು ಆಪ್ಷನ್ಸ್ ಮೇಲಿನ ತೆರಿಗೆ ಹೆಚ್ಚಳವು ಟ್ರೇಡರ್ಗಳ ವೆಚ್ಚವನ್ನು ಹೆಚ್ಚಿಸಿದೆ. ಇದು ಮಾರುಕಟ್ಟೆಯಲ್ಲಿನ ಲಿಕ್ವಿಡಿಟಿ ಅಂದರೆ ನಗದು ಹರಿವು ಮೇಲೆ ಪರಿಣಾಮ ಬೀರಿದ್ದು, ಹೂಡಿಕೆದಾರರಲ್ಲಿ ಲಾಭವನ್ನು ಕಾಯ್ದಿರಿಸುವ ಪ್ರವೃತ್ತಿ ಹೆಚ್ಚಾಗಿದೆ. 3. ಐಟಿ ಮತ್ತು ಬ್ಯಾಂಕಿಂಗ್ ಕ್ಷೇತ್ರಗಳ ಮಾರಾಟದ ಒತ್ತಡ. ಮಾರುಕಟ್ಟೆಯ ದಿಗ್ಗಜ ಕಂಪನಿಗಳಾದ ರಿಲಯನ್ಸ್, ಎಚ್ಡಿಎಫ್ಸಿ ಬ್ಯಾಂಕ್ ಮತ್ತು ಪ್ರಮುಖ ಐಟಿ ಕಂಪನಿಗಳಾದ ಟಿಸಿಎಸ್, ಇನ್ಫೋಸಿಸ್ ಷೇರುಗಳಲ್ಲಿ ಮಾರಾಟದ ಒತ್ತಡ ಹೆಚ್ಚಾಗಿದೆ. ಈ ಹೆವಿವೇಟ್ ಷೇರುಗಳು ಕುಸಿದಾಗ ಸಹಜವಾಗಿಯೇ ಸೆನ್ಸೆಕ್ಸ್ ಮತ್ತು ನಿಫ್ಟಿ ಕೆಳಕ್ಕಿಳಿಯುತ್ತವೆ. ಇತ್ತೀಚೆಗೆ ಐಟಿ ಕಂಪನಿಗಳ ಎಡಿಆರ್ ಅಮೆರಿಕದ ಮಾರುಕಟ್ಟೆಯಲ್ಲಿ ಕುಸಿತ ಕಂಡಿರುವುದು ಇಲ್ಲಿನ ಮಾರುಕಟ್ಟೆಯ ಮೇಲೆ ನಕಾರಾತ್ಮಕ ಪ್ರಭಾವ ಬೀರಿದೆ. 4. ಲಾಭ ಕಾಯ್ದಿರಿಸುವಿಕೆ. ಪ್ರಾಫಿಟ್ ಬುಕಿಂಗ್. ಮಾರುಕಟ್ಟೆಯು ಕಳೆದ ಕೆಲವು ದಿನಗಳಲ್ಲಿ ಕೆಲವು ಹಂತಗಳಲ್ಲಿ ಚೇತರಿಕೆ ಕಂಡಿತ್ತು, ಆದರೆ ಹೂಡಿಕೆದಾರರು ಈ ಹಂತದಲ್ಲಿ ತಮ್ಮ ಲಾಭವನ್ನು ಸುರಕ್ಷಿತವಾಗಿರಿಸಲು ಷೇರುಗಳನ್ನು ಮಾರಾಟ ಮಾಡುತ್ತಿದ್ದಾರೆ. ಇದು ಸಣ್ಣ ಮಟ್ಟದ ಕುಸಿತಕ್ಕೆ ಪ್ರಮುಖ ಕಾರಣವಾಗಿದೆ. ಅಮೆರಿಕ ಮತ್ತು ಇರಾನ್ ನಡುವಿನ ಉದ್ವಿಗ್ನತೆ ಅಥವಾ ಯುದ್ಧದ ಆತಂಕವು ಭಾರತೀಯ ಷೇರು ಮಾರುಕಟ್ಟೆಯ ಮೇಲೆ ಗಂಭೀರವಾದ ಪರಿಣಾಮ ಬೀರುತ್ತದೆ. ಪ್ರಸ್ತುತ ಫೆಬ್ರವರಿ 19, 2026ರಂದು ಮಾರುಕಟ್ಟೆಯಲ್ಲಿ ಕಂಡುಬರುತ್ತಿರುವ ಕುಸಿತಕ್ಕೆ ಈ ಭೂರಾಜಕೀಯ ಸಂಘರ್ಷವೇ ಪ್ರಮುಖ ಕಾರಣ. ಇದರ ಸಂಪೂರ್ಣ ಪರಾಮರ್ಶೆ ಇಲ್ಲಿದೆ. 1. ಕಚ್ಚಾ ತೈಲ ಬೆಲೆ ಏರಿಕೆ. ಕ್ರೂಡ್ ಆಯಿಲ್ ಪ್ರೈಸಸ್. ಭಾರತವು ತನ್ನ ಅಗತ್ಯದ 80%ಕ್ಕಿಂತ ಹೆಚ್ಚು ತೈಲವನ್ನು ಆಮದು ಮಾಡಿಕೊಳ್ಳುತ್ತದೆ. ಇರಾನ್ ಮತ್ತು ಅಮೆರಿಕ ನಡುವಿನ ಸಂಘರ್ಷದಿಂದ ತೈಲ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಬಹುದು ಎಂಬ ಭಯದಿಂದ ಜಾಗತಿಕ ಮಾರುಕಟ್ಟೆಯಲ್ಲಿ ಬ್ರೆಂಟ್ ಕಚ್ಚಾ ತೈಲದ ಬೆಲೆ ಏರಿಕೆಯಾಗಿದೆ. ಈಗಾಗಲೇ ಬ್ಯಾರೆಲ್ $1 ದಾಟಿದೆ. ತೈಲ ಬೆಲೆ ಏರಿದರೆ ಭಾರತದ ಹಣದುಬ್ಬರ, ಇನ್ಫ್ಲೇಷನ್ ಹೆಚ್ಚಾಗುತ್ತದೆ. ಇದು ರೂಪಾಯಿ ಮೌಲ್ಯದ ಕುಸಿತಕ್ಕೆ ಕಾರಣವಾಗುತ್ತದೆ. 2. ಹಾರ್ಮುಜ್ ಜಲಸಂಧಿಯ ಆತಂಕ. ಸ್ಟ್ರೈಟ್ ಆಫ್ ಹಾರ್ಮುಜ್ ರಿಸ್ಕ್. ವಿಶ್ವದ ಒಟ್ಟು ಕಚ್ಚಾ ತೈಲದ 20% ಭಾಗವು ಇರಾನ್ ಸಮೀಪದ ಹಾರ್ಮುಜ್ ಜಲಸಂಧಿಯ ಮೂಲಕ ಹಾದುಹೋಗುತ್ತದೆ. ಯುದ್ಧದ ಪರಿಸ್ಥಿತಿ ನಿರ್ಮಾಣವಾದರೆ ಇರಾನ್ ಈ ಮಾರ್ಗವನ್ನು ಬಂದ್ ಮಾಡಬಹುದು. ಇದು ಜಾಗತಿಕ ಇಂಧನ ಬಿಕ್ಕಟ್ಟಿಗೆ ಕಾರಣವಾಗಿ ಭಾರತದ ಆರ್ಥಿಕತೆಯ ಮೇಲೆ ದೊಡ್ಡ ಹೊರೆ ಬೀಳುತ್ತದೆ. 3. ವಿದೇಶಿ ಹೂಡಿಕೆದಾರರ ಪಲಾಯನ. ಎಫ್ಐಐ ಔಟ್ಫ್ಲೋಸ್. ಜಾಗತಿಕವಾಗಿ ಅಸ್ಥಿರತೆ ಉಂಟಾದಾಗ ವಿದೇಶಿ ಹೂಡಿಕೆದಾರರು ಭಾರತದಂತಹ ಅಭಿವೃದ್ಧಿಶೀಲ ಮಾರುಕಟ್ಟೆಗಳಿಂದ ತಮ್ಮ ಹಣವನ್ನು ಹಿಂಪಡೆದು ಸುರಕ್ಷಿತ ಹೂಡಿಕೆಗಳಾದ ಚಿನ್ನ ಅಥವಾ ಅಮೆರಿಕನ್ ಡಾಲರ್ ಕಡೆಗೆ ಮುಖ ಮಾಡುತ್ತಾರೆ. ಇಂದು ಸೆನ್ಸೆಕ್ಸ್ ಸುಮಾರು 1000 ಪಾಯಿಂಟ್ಗಳಷ್ಟು ಕುಸಿಯಲು ಇದು ಮುಖ್ಯ ಕಾರಣವಾಗಿದೆ. 4. ವ್ಯಾಪಾರ ಮತ್ತು ಸುಂಕದ ಹೊರೆ. ಟ್ಯಾರಿಫ್ಸ್ ಆ್ಯಂಡ್ ಟ್ರೇಡ್. ಇರಾನ್ ಜೊತೆ ವ್ಯಾಪಾರ ಮಾಡುವ ದೇಶಗಳ ಮೇಲೆ ಅಮೆರಿಕ ಹೆಚ್ಚುವರಿ ಸುಂಕ ವಿಧಿಸಲು ಬೆದರಿಕೆ ಹಾಕಿದೆ. ಇದು ಭಾರತದ ರಫ್ತು ವಲಯದ ಮೇಲೆ, ವಿಶೇಷವಾಗಿ ಬಾಸುಮತಿ ಅಕ್ಕಿ, ಟೆಕ್ಸ್ಟೈಲ್ಸ್ ಮತ್ತು ಎಂಜಿನಿಯರಿಂಗ್ ಸರಕುಗಳ ಮೇಲೆ ಪರಿಣಾಮ ಬೀರಬಹುದು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಮತ್ತು ಬೆಲ್ ಬಟನ್ ಒತ್ತಿ ಫ್ರೆಂಡ್ಸ್.